ಉತ್ತರ ಭಾರತದ ಬಹುತೇಕ ಪ್ರದೇಶವು ಈಗ ಬಿಸಿಲಿನೇಟಿನಲ್ಲಿ ತಂದೂರುಗಳಾಗಿ ಬದಲಾಗಿವೆ. 21 ನಗರಗಳಲ್ಲಿ ಬಿಸಿ ಮಟ್ಟವು 42 ಡಿಗ್ರಿ ಸೆಲ್ಸಿಯಸ್ ದಾಟಿದ್ದು ಜನರು ಬಳಲಿ ಬಾಳಿದ್ರು. ಈ ಎಲ್ಲ ಸ್ಥಳಗಳಲ್ಲಿ ಬಿಸಿಗಾಳಿಯ ದಿಗಿಣವೂ ಇತ್ತು. ಬಿಸಿಗಾಳಿಯಿಂದಾಗಿ ಜನರು ಬಸವಳಿದು ಎಲ್ಲೆಂದರಲ್ಲಿ ಕುಳಿತು ದಣಿವಾರಿಸಿಕೊಳ್ಳುತ್ತಿರುವುದು ಕಂಡುಬಂತು. ದಿಲ್ಲಿಯ ಜೊತೆಗೆ ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಒಡಿಶಾ ರಾಜ್ಯಗಳು ಕೂಡ ಕಡು ಬೇಸಿಗೆ ಬಿಸಿಯನ್ನು ಅನುಭವಿಸಿದ್ವು. ಈ ಎಲ್ಲ ಪ್ರದೇಶಗಳಲ್ಲೂ ಇನ್ನೂ 3-4 ದಿನ ಕಠಿಣ ಬಿಸಿಗಾಳಿ ಬೀಸಲಿದ್ದು ಜನರು ಎಚ್ಚರಿಕೆ ವಹಿಸುವಂತೆ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕಳೆದೊಂದು ವಾರದಲ್ಲಿ ಈ ಪ್ರದೇಶಗಳಲ್ಲೆಲ್ಲ 7 ಡಿಗ್ರಿ ಸೆಲ್ಸಿಯಸ್ನವರೆಗೆ ಪಾದರಸವು ಏರಿಕೆ ಕಂಡಿದೆ. ಗಾಳಿಯ ವೇಗವು ಕುಸಿದಿದ್ದು ಇದು ಕೂಡ ತಾಪಮಾನವನ್ನು ಹೆಚ್ಚಿಸಿದೆ. ಉತ್ತರ ಭಾರತದಲ್ಲಿ ಕೊಂಗಣ ಅರ್ಥಾತ್ ಆಗ್ನೇಯಾಭಿಮುಖವಾಗಿ ಗಾಳಿಯು ಗಂಟೆಗೆ 8 ಕಿಲೋಮೀಟರ್ಗಿಂತಲೂ ಕಡಿಮೆ ವೇಗದಲ್ಲಿ ಬೀಸುತ್ತಿದೆ. ರಾಜಸ್ಥಾನದ ಬಾರ್ಮೇರ್ 45.6 ಡಿಗ್ರಿ ಸೆಲ್ಸಿಯಸ್ ಅತಿ ಹೆಚ್ಚಿನ ಬಿಸಿ ಮಟ್ಟವನ್ನು ಅನುಭವಿಸಿತು.